ಕಾಡಿನ ಮೇಲೆ ಬೆಳಗಿನ ಕಮಲದ ಬಣ್ಣದ ಬೆಳಕು ಬೀಳ್ತಾ ಇತ್ತು. ಗಾಳಿ ಚಳಿಯಾಗಿದ್ದು ಮರಗಳ ಮೇಲೆ ಹಕ್ಕಿಗಳು ತಮ್ಮ ಹೊಸ ದಿನದ ಹಾಡು ಆರಂಭಿಸ್ತಾ ಇದ್ವು. ಆ ಆಲದ ಮರದ ಮೇಲಿನ ಎತ್ತರದ ಕೊಂಬೆಯಲ್ಲಿ ಮೈನಾ ಹಕ್ಕಿ ತನ್ನ ರೆಕ್ಕೆಗಳನ್ನು ಚಾಚಿ ಇನ್ನೂ ಏನಾದರೂ ವಿಶೇಷವಾದ ಸಾಹಸ ಆಗಬೇಕು ಅಂತ ಯೋಚಿಸ್ತಾ ಇದ್ಲು. ಅಲ್ಲೇ ಕೆಳಗಿನ ಗುಂಡಿ ಕಲ್ಲಿನಿಂದ ಹರಿ ಗಿಣಿ ಹೊರ ಬರ್ತಾನೆ. ಮೈನಾ, ಇಂದು ನಾನು ಒಂದು ಗ್ರ್ಯಾಂಡ್ ಸಾಹಸಕ್ಕೆ ರೆಡಿ ಆಗ್ತಾ ಇದ್ದೇನೆ ಅಂತ ಆತ ಕೂಗಿ ಹೇಳ್ತಾನೆ. ಅದಕ್ಕೆ ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ನಿನ್ನ ಸಾಹಸ ಅಂದರೆ ಏನು ಗೊತ್ತಾ? ಬಾದಾಮಿ ಹುಡುಕೋದು ಅಲ್ವಾ ಅಂತಾಳೆ. ಇಲ್ಲ, ಈ ಬಾರಿ ನಿಜವಾದ ಸಾಹಸ. ಅಷ್ಟು ಹೇಳುವಷ್ಟರಲ್ಲಿ ಭೂಕಂಪದಂತೆ ಭಾರೀ ಗದ್ದಲ ಕೇಳಿಸಿತು. ಬೂಮ್ ಅಂತ ಹಕ್ಕಿಗಳು ಹೆದರಿ ಎಲ್ಲ ದಿಕ್ಕುಗಳಲ್ಲಿ ಹಾರಲು ಆರಂಭಿಸಿದವು. ಮೈನಾ ಮತ್ತೆ ಹರಿ ಇಬ್ರು ಗಾಳಿಯಲ್ಲಿ ತೇಲುತ್ತಾ ಇದೇನು ಅಂತ ಅಚ್ಚರಿ ಪಡ್ತಾ ಇದ್ರು. ಕಾಡಿನ ಅಂಚಿನ ಬಳಿ ಹಳದಿ ಮತ್ತು ಹಸಿರು ಬಣ್ಣದ ದೊಡ್ಡ ಹೊಗೆಯ ಮಾಯಾಚಕ್ರ ಕಾಣಿಸಿಕೊಂಡಿತು. ಅದೊಂದು ಮಾಯಾಚಕ್ರವಾತ. ಮೈನಾ ಹಕ್ಕಿ ಶಾಕ್ ಆಗ್ತಾಳೆ. ಇದರಲ್ಲಿ ನಮ್ಮ ಕಾಡಿಗೆ ಅಪಾಯ ಇದೆಯಾ? ಹರಿ ಹೇಳ್ತಾನೆ, ಇದು ಯಾವುದೋ ರಾಕ್ಷಸನ ಜಾದುಗಾರನ ಕೆಲಸ ಇರ್ಬೋದಾ? ಆ ಚಕ್ರವಾತದ ಮಧ್ಯಭಾಗದಲ್ಲಿ ಹೊಳೆಯುವ ಸುವರ್ಣ ಎಲೆ ಕಾಣಿಸಿತು. ಚಂದ್ರ ಬಣ್ಣದಲ್ಲಿ ಮಿನುಗ್ತಾ ಇತ್ತು. ಮೈನಾ ಹಕ್ಕಿ ಹೇಳ್ತಾಳೆ, ಇದು ನಮ್ಮ ಕಾಡಿನ ರಕ್ಷಕ ಎಲೆ. ಇದು ಇಲ್ಲದೆ ಇದ್ರೆ ಕಾಡಿಗೆ ಮಳೆ ಬರೋದಿಲ್ಲ, ಹಣ್ಣು ಬರೋದಿಲ್ಲ, ನದಿ ಹರಿಯೋದಿಲ್ಲ. ಹರಿ ಹೇಳ್ತಾನೆ, ಅಂದರೆ ನಮ್ಮ ಕಾಡಿನ ಜೀವವೇ ಕಳಚಿಬಿಡುತ್ತೆ. ಇಬ್ಬರು ಒಟ್ಟಾಗಿ ನಿರ್ಧರಿಸಿದ್ರು, ಆ ಗೋಲ್ಡನ್ ಎಲೆ ಹಿಂದಿರುಗಿಸಿ ತರುವ ಸಾಹಸಕ್ಕೆ ಹೋಗೋಣ. ಕಾಡಿನಲ್ಲಿದ್ದ ಕಾಗೆ ಚಕ್ರವಾತ ಶಿಲಾಪರ್ವತದ ಕಡೆ ಗಾಯಬಾಯಿತು ಅಂತ ಹೇಳ್ತಾನೆ. ಶಿಲಾಪರ್ವತ ಅಂದರೆ ಕಾಡಿನಲ್ಲಿ ಯಾರೂ ಹೋಗದ ಜಾಗ. ಅಲ್ಲಿ ಕಲ್ಲಿನ ರಾಕ್ಷಸರು, ದೊಡ್ಡ ಗಾಳಿ ದ್ವಾರಗಳು, ಕೇಳದ ಶಬ್ದಗಳು ಎಲ್ಲ ಇರ್ತವೆ. ಮೈನಾ ಹಕ್ಕಿ ಹೇಳ್ತಾಳೆ, ರೆಡಿನಾ ಹರಿ? ಹರಿ ಹೇಳ್ತಾನೆ, ರೆಡಿ, ಆದರೆ ಸ್ವಲ್ಪ ಭಯ ಆಗ್ತಾ ಇದೆ. ಅದಕ್ಕೆ ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ಅದೇ ಅಡ್ವೆಂಚರ್ ಅಲ್ವಾ? ಅವರು ಗಾಳಿಯ ವಿರುದ್ಧ ಹಾರ್ತಾರೆ. ಹಕ್ಕಿಗಳು ಜಾಗ್ರತೆ ಅಂತ ಕೂಗ್ತಾ ಇದ್ರು. ಕಾದ ಹಸಿರು ಹಳದಿ ಪ್ರದೇಶಗಳನ್ನು ದಾಟಿ ಅವರು ಗಾಢ ಗಂಧ ಕಾಡು, ಮಂಜು ಬೆಟ್ಟ, ಕೊನೆಗೆ ಕಪ್ಪು ಕಲ್ಲಿನ ಪರ್ವತಕ್ಕೆ ತಲುಪ್ತಾರೆ. ಪರ್ವತದ ದ್ವಾರಕ್ಕೆ ಹೋದಾಗ ಒಂದು ದೊಡ್ಡ ಶಿಲಾಗೂಬೆ ಕಣ್ಣು ತೆರೆದು ತೋರಿಸ್ತಾನೆ. ನೀವು ಯಾರು? ಇಲ್ಲಿ ಯಾಕೆ ಬಂದಿದ್ದೀರಿ? ಮೈನಾ ಹಕ್ಕಿ ಧೈರ್ಯದಿಂದ ಹೇಳ್ತಾಳೆ, ನಮ್ಮ ಕಾಡಿನ ಸುವರ್ಣ ಎಲೆ ಹಿಂತಿರುಗಿಸಲು ಬಂದಿದ್ದೇವೆ. ಅದಕ್ಕೆ ಆ ಗೂಬೆ ಹೇಳುತ್ತೆ, ಸುವರ್ಣ ಎಲೆ ಪಡೆಯೋಣ ಅಂದರೆ ಸತ್ಯದ ಪರೀಕ್ಷೆ ಆಗಬೇಕು. ಅದಕ್ಕೆ ಹರಿ ಹೇಳ್ತಾನೆ, ನನಗೆ ಪರೀಕ್ಷೆ ಇಷ್ಟ ಇಲ್ಲ. ಅದಕ್ಕೆ ಗೂಬೆ ಹೇಳ್ತಾನೆ, ಪ್ರಶ್ನೆ 1, ನಿಮ್ಮಲ್ಲಿ ಯಾರು ಹೆಚ್ಚು ಧೈರ್ಯಶಾಲಿ? ಒಬ್ಬನೇ ಒಳಗೆ ಹೋಗ್ಬಹುದು. ಮೈನಾ ಹಕ್ಕಿ ಹರಿಯತ್ತ ನೋಡ್ತಾಳೆ. ಹರಿ ಅವಳತ್ತ ನೋಡ್ತಾನೆ. ಆದರೆ ಅವರು ಒಂದೇ ಮಾತನ್ನು ಹೇಳ್ತಾರೆ, ನಾವಿಬ್ಬರು. ಶಿಲಾ ಗೂಬೆಯ ಕಣ್ಣು ಮಿನುಗಿತು. ನೀವು ಗೆದ್ದಿದ್ದೀರಿ. ನಿಜವಾದ ಧೈರ್ಯ ಅಂದರೆ ಒಬ್ಬರಿಗಾಗಿ ಒಬ್ಬರು ನಿಲ್ಲುವುದು. ದ್ವಾರ ನಿಧಾನವಾಗಿ ತೆರೆಯಿತು. ಅವರು ಒಳಗೆ ಹೋದಾಗ ಗಾಳಿ ಭಾರೀ ಬಿರುಸಾಗಿ ಬೀಸತೊಡಗಿತು. ಮೈನಾ ಹಕ್ಕಿ ಹೇಳ್ತಾಳೆ, ಧೈರ್ಯವಾಗಿರು ಹರಿ, ನನ್ನ ರೆಕ್ಕೆ ಹಿಡ್ಕೋ. ಹರಿ ಆಯಿತು ಮೈನಾ. ಗುಹೆಯ ಒಳಗೆ ಭೀಕರ ನೆರಳುಗಳು, ಗೋಡೆಯ ಮೇಲೆ ಅಚ್ಚರಿಯ ಚಿಹ್ನೆಗಳು. ಒಂದು ಹಳೆಯ ಕಲ್ಲಿನ ಫಲಕದಲ್ಲಿ ಬರೆದಿತ್ತು ಈ ಥರ, ಗಾಳಿ ನಿಲ್ಲಿಸಿದವನೇ ಸುವರ್ಣ ಎಲೆಯನ್ನು ಕಾಣ್ತಾನೆ. ಮೈನಾ ಹಕ್ಕಿ ಯೋಚಿಸ್ತಾಳೆ, ಗಾಳಿ ನಿಲ್ಲಿಸಲು ಏನು ಮಾಡಬೇಕು? ಆಗ ಹರಿ ವಿಸಿಲ್ ಹೊಡೆತಾನೆ, ಪೀ ಅಂತ. ಆ ಶಬ್ದಕ್ಕೆ ಗಾಳಿ ತಕ್ಷಣ ನಿಂತಿತು. ಗುಹೆಯ ಒಳಗಿನ ಪರದೆ ಎತ್ತಿದಂತೆ ಬೆಳಕು ಹೊರಗೆ ಚುಮ್ಮಿತು. ಮೈನಾ ಹಕ್ಕಿ ಹರಿಯನ್ನು ಮೆಚ್ಚಿಕೊಳ್ತಾಳೆ, ನೀನು ಸೂಪರ್ ಸ್ಮಾರ್ಟ್. ಹರಿ ಅದಕ್ಕೆ ಹೇಳ್ತಾನೆ, ಥ್ಯಾಂಕ್ಸ್ ಅಂತ. ಗುಹೆಯ ಭಾಗದಲ್ಲಿ ಒಂದು ಬೆಳ್ಳಿಯ ಪೀಠದ ಮೇಲೆ ಸುವರ್ಣ ಎಲೆ ಮಿನುಗ್ತಾ ಇತ್ತು. ಆದರೆ ಅದರ ಮುಂದೆ ಕಲ್ಲಿನ 10 ರಾಕ್ಷಸ ನಿಂತಿದ್ದ. ಹಕ್ಕಿಗಳೇ, ಇದು ನಿಮಗೆ ಸಿಗೋದು ಸುಲಭವಲ್ಲ, ಅವನು ಭಯಾನಕವಾಗಿ ಗರ್ಜಿಸಿದ. ಆಗ ಗರ್ಜನೆಗೆ ಪರ್ವತ ನಡುಗ್ತಾ ಇತ್ತು. ಹರಿ ಅಲ್ಲಿದ್ದ ಒಂದು ಕನ್ನಡಿಯನ್ನು ತೆಗೆದು ಸೂರ್ಯನ ಬೆಳಕಿಗೆ ಎದುರಾಗಿ ಹಿಡಿದು ರಾಕ್ಷಸನ ಕಣ್ಣುಗಳಿಗೆ ರಿಫ್ಲೆಕ್ಟ್ ಮಾಡ್ತಾನೆ. ಆ ರಾಕ್ಷಸ ಕಿರಿಸ್ತಾನೆ ಮತ್ತು ಕುಸಿದು ಕಲ್ಲಾಗಿ ತಿರುಗಿ ಬಿಡ್ತಾನೆ. ಮೈನಾ ಹಕ್ಕಿ ಸುವರ್ಣ ಎಲೆ ಹಿಡಿದು, ಹರಿ ನೀನೇ ಇಂದು ನಿಜವಾಗಿಯೂ ಸಾಹಸ ನಾಯಕ. ಅವರಿಬ್ಬರು ಕಾಡಿಗೆ ಹಿಂದಿರುಗಲು ಓಡ್ತಾರೆ. ಆಕಾಶ ಕಪ್ಪಾಗಿತ್ತು.
ಬೀಜಗಳು ಒಣಗ್ತಾ ಇದ್ವು. ಎಲ್ಲ ಹಕ್ಕಿಗಳು ಆತಂಕದಲ್ಲಿದ್ರು. ಆಗ ಮೈನಾ ಹಕ್ಕಿ ಆಕಾಶಕ್ಕೆ ಏರಿ ಸುವರ್ಣ ಎಲೆಯನ್ನ ಎತ್ತಾಳೆ. ಪ್ರಕಾಶಮಾನವಾಗಿ ಬೆಳಕು ಹರಡಿತು. ಮಳೆ ಹನಿಯತೊಡಗಿತು. ನದಿ ಹರಿಯತೊಡಗಿತು. ಹಣ್ಣುಗಳು ಮರಗಳಲ್ಲಿ ಅರಳಿದವು. ಎಲ್ಲ ಹಕ್ಕಿಗಳು ಕೂಗಿದವು, ನಮ್ಮ ಕಾಡಿನ ರಕ್ಷಕರು ಮೈನಾ ಹಕ್ಕಿ ಮತ್ತೆ ಗಿರ. ಹರಿಯನ್ನ ನೋಡಿ ಮೈನಾ ಹಕ್ಕಿ ಹೇಳ್ತಾಳೆ, ಹೀರೋನಂತೆ ನಿಂತಿದ್ಯಲ್ವಾ? ಹರಿ ಅದಕ್ಕೆ ಹೇಳ್ತಾನೆ, ಅಡ್ವೆಂಚರ್ ಸೂಪರ್, ಆದರೆ ಸ್ವಲ್ಪ ಭಯ ಅಷ್ಟೇ. ಅದಕ್ಕೆ ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ಅಡ್ವೆಂಚರ್ ಅಂದರೆ ಅದೇ, ನೆಕ್ಸ್ಟ್ ಟೈಮ್ ಇನ್ನೂ ದೊಡ್ಡ ಸಾಹಸಕ್ಕೆ ಹೋಗೋಣವಾ? ಹರಿ ಹೇಳ್ತಾನೆ, ಹೋಗೋಣ, ನಾನು ಯಾವಾಗಲೂ ರೆಡಿ. ಅವರಿಬ್ರು ಆಕಾಶದ ಕಡೆ ಹಾರ್ತಾರೆ, ಹೊಸ ಸಾಹಸಗಳನ್ನು ಎದುರಿಸೋದಕ್ಕೆ. ಈ ಕಥೆಯ ನೀತಿ ಸತ್ಯವಾದ ಧೈರ್ಯ ಅಂದರೆ ಪರಸ್ಪರ ಒಟ್ಟಿಗೆ ನಿಲ್ಲುವುದು. ಅತಿ ಚಿಕ್ಕ ಹಕ್ಕಿಗೂ ದೊಡ್ಡ ಸಾಹಸ ಮಾಡೋ ಶಕ್ತಿ ಇರ್ತದೆ. ಸ್ನೇಹ ಇದ್ದರೆ ಯಾವುದೇ ಕಲ್ಲು ಪರ್ವತ ಭಯಾನಕವಾಗಿರೋದಿಲ್ಲ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.